ಫೈನಲ್ ಆಗಿ ನಮ್ಮ ಲಡಾಖ್ ಟ್ರಿಪ್ನ ಸ್ಟಾರ್ಟ್ ಮಾಡೋಣ ಅಂತ ಗಾಡಿಯಲ್ಲಿ ಕುತ್ಕೊಂಡಿದ್ದೀವಿ. ನಾನು ನಮ್ಮ ಅನಿಲ, ಜೊತೆಗೆ ನೋಡಿ ಯಾರಿದ್ದಾರೆ ಅಂತ. ಎಲ್ರಿಗೂ ಶರಣು, ನಾನು ನಿಮ್ಮ ಸುದರ್ಶನ್ ಸಂಚಾರಿ. ಸ್ನೇಹಿತರೆ, ಇವತ್ತು ಪಲಾವ್ ಮಾಡೋಣ ಅಂತ ಎಲ್ಲ ತರಕಾರಿ ಎಲ್ಲ ಪಟ ಕಟ್ ಮಾಡಿಕೊಂಡು ಇಟ್ಕೊಂಡಿದ್ದೀವಿ. ಈಗ ಮಸಾಲೆ ಹಾಕುವಂಥ ಸಮಯ ಹಾಕೋಣ. ನಾನು ಅನಿಲ ತರಕಾರಿ ತರಕ್ಕೆ ಹೋಗಿದ್ವಿ. ತರಕಾರಿ ರೇಷನ್ ಎಲ್ಲ ಎಲ್ಲಿ ಚಿತ್ರದುರ್ಗದಲ್ಲಿ ತೊಗರಿಬೇಳೆ ಥರ ಬದಲು ಕಡಲೆಬೇಳೆ ತೊಗೊಂಬಂದಿದ್ದೀವಿ. ಇವಾಗ ಇಲ್ಲಿ ದಾಲ್ ಮಾಡಬೇಕು ಅಂತ ನೋಡ್ತಿದ್ದೀವಿ. ತೊಗರಿಬೇಳೆನೇ ಇಲ್ಲ, ಕಡಲೆಬೇಳೆ ಅವು. ನೋಡಿ ಎಲ್ಲಿ ಬಂದು ಸೇರ್ಕೊಂಡೈತಿ. ಹಾಂ, ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಏರ್ ಟ್ರಕ್ಲಾಕ್ಸ್. ನಾನು ನಿಮ್ಮ ಅಜಯ್. ಸದ್ಯಕ್ಕೆ ಇವತ್ತೆಲ್ಲಪ್ಪ ಇದ್ದೀವಿ ಅಂತ ಬ್ಯಾಕ್ ಸೈಡ್ ನೋಡ್ಬೋದು. ನಮ್ಮ ಗಾಡಿ ಇದೆ. ಹೊಸ ಟ್ರಿಪ್ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಎಲ್ಲಿಗೆ ಅಂದರೆ ಲೇ ಲಡಾಖ್ ಟ್ರಿಪ್ 2026 ಲಾಸ್ಟ್ 3 ಇಯರ್ಸು ಕಂಟಿನ್ಯೂಸ್ ಆಗಿ ಲಡಾಖ್ ಹೊಡೆದಿದ್ದೀವಿ. ಲಡಾಖ್ ಎಕ್ಸ್ಪೆಡಿಷನ್ ಇನ್ ಟ್ರಕ್ಕಲ್ಲಿ ಲಡಾಖ್ ಹೋಗ್ತಾ ಇದ್ದೀವಿ. ನಾವು ಪ್ರತಿ ವರ್ಷವೂ ಹೋಗ್ತೀವಿ, ಹಂಗೆ ಈ ವರ್ಷವೂ ಸ್ಟಾರ್ಟ್ ಮಾಡ್ತಾ ಇದ್ದೀವಿ ಟ್ರಿಪ್ಪು. ಸದ್ಯಕ್ಕೆ ನಮ್ಮ ಗಾಡಿ ಇಲ್ಲಿದೆ. ಈ ವರ್ಷ ಯಾರ್ಯಾರು ಹೋಗ್ತಾ ಇದ್ದೀವಿ ಅಂದರೆ 3 ಜನ ಹೋಗ್ತಾ ಇದ್ದೀವಿ. ಯಾರ್ಯಾರು ಅಂತ ಆಮೇಲೆ ತೋರಿಸ್ತೀನಿ. ಸದ್ಯಕ್ಕೆ ನಮ್ಮ ಗಾಡಿ ನೋಡ್ಬೋದು, ಲೋಡ್ ಆಗಿದೆ. ಲೋಡ್ ಬಂದು ನೋಡ್ಬೋದು ಎಷ್ಟು ಹೈಟ್ ಆಗಿದೆ ಅಂತ. ಫಸ್ಟ್ ಆಫ್ ಆಲ್ ನೋಡಿ ಯಾವ ರೇಂಜಿಗೆ ಹೈಟ್ ಲೋಡ್ ಆಗಿದೆ ಅಂದರೆ ಮಹಾರಾಷ್ಟ್ರ MP ನಲ್ಲೆಲ್ಲ ಪಕ್ಕಾ ಫೈನ್ ಕಟ್ಕೊಂಡು ಹೋಗ್ಬೇಕು ಈ ಲೋಡ್ಗೆ. ಮತ್ತು ಇನ್ನೊಂದು ಅಚ್ಚರಿಯಾದಂಥ ವಿಷಯ ತೋರಿಸ್ತೀನಿ ನೋಡಿ. ನಮ್ಮ ಗಾಡಿ ಲೇ ಅನಿಲ, ಅವ್ರನ್ನ ಕರಿಯೋಗ, ಅವ್ರನ್ನ ಯಾರು ಫಿಟ್ ಮಾಡಿದವ್ರನ್ನ ಕರಿಯೋಗ. ನೋಡಿರಿ ನಿನ್ನ ಹೆಂಗೆ ಫಿಟ್ ಮಾಡೋರು ನೋಡಿರಿ. ಇಟ್ಕೊಂಡ್ರೆ ಎಲ್ಲ ಬಿದ್ದೋಗ್ತದೆ ಅದು. ನೋಡಿ ಫುಲ್ಲು ಸ್ಲೀಪರ್ ಸೀಟ್ ಮಾಡಿಸಿದ್ದೀವಿ. ಈ ಸಾರಿ 3 ಜನ ಹೋಗ್ತಾ ಇರೋ ಕಾರಣದಿಂದ 3 ಜನಕ್ಕೆ ಮಲ್ಕೊಳಕ್ಕೆ ಬೇಕು ಅಂತ. ಇದು ಫೋಲ್ಡಬಲ್ಲು. ಇದನ್ನು ಎತ್ತಿದ್ರೆ ಬ್ಯಾಕ್ ಸೈಡು ಬ್ಯಾಕ್ ರೆಸ್ಟ್ ಆಗುತ್ತೆ ನೋಡಿ. ಯಾವ ಥರ ಇದೆ. ಇನ್ನೂ ಎಲ್ಲ ಹಂಗೆ ಬಿಸಾಕಿದ್ದೀವಿ. ಟಿಂಕ್ರಿಂಗ್ ಸರಿಯಿಲ್ಲ. ನಿನ್ನೆ ಯಾರು ಟಿಂಕ್ರಿಂಗ್ ಅವರು ಇದಕ್ಕೆ ಸ್ಕ್ರೂನೇ ಹಾಕಿಲ್ಲ ನೋಡ್ರಿ. ಒಳಗೆ ಬರ್ತೈತೆ ಮಂಜಾಣ ಹಾಕಿರೋದು ನೋಡಿ. ಹಾಕ್ರಿ ಅದು ಯಾವುದು ನೋಡಿ. ನೋಡಿ ಕೆಳಗಡೆ ಬ್ಯಾಗ್ ಎಲ್ಲ ಪ್ಯಾಕ್ ಮಾಡಿದ್ದೀವಿ. ಎಷ್ಟು ಬ್ಯಾಗ್ಗಳು ಅಂದರೆ ಇಲ್ಲೆಲ್ಲ ಬ್ಯಾಗ್ ಇದೆ. ಒಂದು 4 ಬ್ಯಾಗು. ಬ್ಯಾಕ್ ಸೈಡು ಸೀಟ್ ಕೆಳಗಡೆ ಒಂದು 4 ಬ್ಯಾಗ್ ಇದೆ. ಸಿಕ್ಕಾಪಟ್ಟೆ ಬ್ಯಾಗ್ಸ್ ಇದೆ. ಅದನ್ನು ಫಿಟ್ ಮಾಡಿರಿ ಬೇಗ. ಹಾಯ್ ಎಲ್ಲಂಕಿ ಎಲ್ಲಿಟ್ಟಾನಿಲ್ಲ ತೇಜ. ಎಲ್ಲಂಕಿದೆ ಎಲ್ಲಿಟ್ಟೆ? ಇಲ್ಲೇ ಐತೇಳು ತಕೊಡಮ್ಮ. ಐತೇಳು ಇಲ್ಲೇ ಐತೆ. ತಕೊಡ ಫಿಟ್ ಮಾಡಿರಿ. ಅದೊಂದು ಕ್ಲೀನಾಗಿ ಫಿಟ್ ಮಾಡಿರಿ. ಅದೊಂದು ಎಲ್ಲ ಗಾಡಿಗಳು ಇಲ್ಲೇ ಇದೆ. ನಮ್ಮದು ಸಲಗ ಮತ್ತು ನಮ್ಮದು 8 ವೀಲು. ಆ ಕಡೆ ಚಿಕ್ಕ ಗಾಡಿಗಳು ಇದೆ. ಒಂದಿದೆ ಅಷ್ಟೇ. 2 ಗಾಡಿ ಹೊರಗಡೆ ಇದೆ. ಇದು ಪರ್ಮನೆಂಟ್ ಸ್ಟಾಪು ನಮ್ಮದು ಅಲ್ಟ್ರಾ. ಮತ್ತು ನೋಡ್ಬೋದು ಕಿಚನ್ ಸೆಟಪ್ ಎಲ್ಲ ತೋರಿಸ್ತೀನಿ. ಒಳ್ಳೆ ಟ್ರಿಪ್ ಮಾಡ್ತಾ ಇದ್ದೀವಿ. ಹೆಚ್ಚು ಕಡಿಮೆ ಸಿಕ್ಕಾಪಟ್ಟೆ ಅಂತಂದಿಲ್ಲ. ಒಂದು ಮೀಡಿಯಮ್ಮಾಗಿ ರೇಷನ್ ಇಟ್ಕೊಂಡು ಹೋಗ್ತಾ ಇದ್ದೀವಿ. ಒಂದು 15-20 ದಿನಕ್ಕೆ ಬೇಕಾದಷ್ಟು ರೇಷನ್ನ ಜೋಡಿಸ್ಕೊಂಡಿದ್ದೀವಿ. ನೋಡ್ಬೋದು ಇದೆಲ್ಲ ಮಸಾಲೆ ಐಟಮ್ಸು. ಇದು ನಮ್ಮ ಡಯಟ್ ಕಿಟ್ಟು. ಬ್ಯಾಕ್ ಸೈಡು ಗ್ಯಾಸು. ಈ ಸಾರಿ ಸ್ಟವ್ ಗ್ಯಾಸ್ ಎಲ್ಲ ಚೇಂಜ್ ಮಾಡ್ಕೊಂಡಿದ್ದೀವಿ. ಜಾಗ ಶಾರ್ಟೇಜ್ ಆಗಿರೋ ಕಾರಣದಿಂದ ಆ ಥರ ಸ್ಟವ್ ಇಟ್ಕೊಂಡಿದ್ದೀವಿ. ಮತ್ತು ಕ್ಯಾಂಪಿಂಗ್ ಸ್ಟವ್ ಒಂದಿದೆ, ಏನು ಪ್ರಾಬ್ಲಮ್ ಇಲ್ಲ. ಇದೆಲ್ಲ ತರಕಾರಿ ರೇಷನ್ಸ್ ಎಲ್ಲ ಇಲ್ಲೇ ಇದೆ. ಇವಾಗ ಲಾಸ್ಟಿಗೆ ಏಲಕ್ಕಿ ಒಂದು ಕಮ್ಮಿ ಬಿದ್ದಿತ್ತು. ಇದು ಏಲಕ್ಕಿನ ಲವಂಗನ ನನಗೆ ಕನ್ಫ್ಯೂಸ್ ಆಗ್ತೈತೆ. ಅಡುಗೆ ಮಾಡೋನಿಗೆ ಏನು ಮಾಡ್ತೀರಾ, ಕೆಲವು ಸರಿ ಹಂಗೆ ಆಗ್ತದೆ. 1-2 ತೊಗೊಂಬಂದಿ ಅಂದರೆ ಒಂದು ಶೀಟ್ ತೊಗೊಂಬಂದಿದ್ದಾರೆ. ತರಕಾರಿ ಎಲ್ಲ ಇಟ್ಟಿದ್ದೀವಿ. ಪ್ರತಿಯೊಂದು ರೆಡಿ ಇದೆ. ಲಾಂಗ್ ಟ್ರಿಪ್ಗೆ ಒಳ್ಳೆ ಕುಕ್ಕಿಂಗು, ಒಳ್ಳೆ ಟ್ರಿಪ್ ಆಗುತ್ತೆ ಇದು ಖಂಡಿತವಾಗ್ಲೂ. ವ್ಲಾಗ್ಸ್ ಮಾತ್ರ ಮಿಸ್ ಮಾಡ್ಕೊಳಕ್ಕೆ ಹೋಗ್ಬೇಡಿ. ಹಳೆ ರಿದಮಲ್ಲಿ ವಾಪಸ್ ಬಂದಿದ್ದೀವಿ. ಇವಾಗ ಮತ್ತೆ ನೋಡ್ಬೋದು ಗಾಡಿ ಸದ್ಯಕ್ಕೆ ಇಲ್ಲಿದೆ. ಹಳೆ ರಿದಮ್ ಅಂದ್ಕೊಳ್ಳಿ. 2022-23 ಯೂಟ್ಯೂಬ್ ಅಜಯ ಈ ಟ್ರಿಪ್ಪಲ್ಲಿ ತೋರಿಸ್ತೀನಿ ಹೆಂಗಿದ್ದ ಅಂತ ನೋಡಿ. ಹೊರಡೋಣ ಇವಾಗ. ನಮ್ಮ ಬೆನ್ಸ್ ತೊಗೊಂಡು 3 ಜನ ಯಾರ್ಯಾರು ಹೋಗ್ತಾ ಇದ್ದೀವಿ ಅಂತ ನಿಮಗೆ ಆಮೇಲೆ ತೋರಿಸ್ತೀನಿ. ಫೈನಲ್ ಆಗಿ ನಮ್ಮ ಲಡಾಖ್ ಟ್ರಿಪ್ನ ಸ್ಟಾರ್ಟ್ ಮಾಡೋಣ ಅಂತ ಗಾಡಿಯಲ್ಲಿ ಕುತ್ಕೊಂಡಿದ್ದೀವಿ. ನಾನು ನಮ್ಮ ಅನಿಲ, ಜೊತೆಗೆ ನೋಡಿ ಯಾರಿದ್ದಾರೆ ಅಂತ. ಎಲ್ರಿಗೂ ಶರಣು, ನಾನು ನಿಮ್ಮ ಸುದರ್ಶನ್ ಸಂಚಾರಿ. ನಮ್ಮ ಸುದರ್ಶನ್ ಸಂಚಾರಿ ಬ್ರೋನ ಕರ್ಕೊಂಡು ಹೊರಟಿದ್ದೀವಿ ಈಗ ಲಡಾಖ್ಗೆ ಈ ಟ್ರಿಪ್ಪು. ಯಾಕಂದರೆ ನಾವು ಸುಮಾರು 4 ವರ್ಷದಿಂದ ಪರಿಚಯ ಅಲ್ಲ ಬ್ರೋ. 22ರಿಂದ ನಮ್ಮ ಬ್ರೋನು ಪ್ಲಾನ್ ಮಾಡಿದ್ರು ಈ ಸರಿ ಲಡಾಖ್ ಸೈಕಲಲ್ಲಿ ಹೊಡಿಬೇಕು ಅಂತ. ನಾವು ಹೆಂಗಿದ್ರು ಟ್ರಕ್ಕಲ್ಲಿ ಹೊಡಿತೀವಿ, ನಿಮ್ಗೆ ಗೊತ್ತು, ಪ್ರತಿ ವರ್ಷ. ಹಂಗಾಗಿ ಅವ್ರಿಗೆ ಇಲ್ಲಿಂದ ಅಲ್ಲಿಗೆ ಡ್ರಾಪ್ ಬೇಕಿತ್ತು ಒಂದು. ಮತ್ತು ಜೊತೆಗೆ ಹೆಂಗೋ ಒಂದು ಟ್ರಿಪ್ ಮಾಡ್ದಂಗೆ ಆಗುತ್ತೆ ಅಂತ ಪ್ಲಾನ್ ಮಾಡಿಕೊಂಡು. ಆ್ಯಕ್ಚುಲಿ ಇದ್ರಲ್ಲಿ ನಂಗೆ ತುಂಬ ಸ್ವಾರ್ಥ ಇದೆ. ನಾನು ಯಾವಾಗಲೂ ಹೇಳ್ತಿದ್ದೆ ಬ್ರೋ ನಾನು ಫುಲ್ ಯೂಟ್ಯೂಬಲ್ಲಿ ವ್ಯೂವರ್ಶಿಪ್ ಎಲ್ಲ ಸಖತ್ ಕಡಿಮೆ ಇದೆ. ನಿಮ್ಮ ಜೊತೆ ಕೊಲಾಬ್ ಮಾಡಿದ್ರೆ ನಮಗೆ ಯೂಟ್ಯೂಬಲ್ಲಿ ಸಖತ್ ವ್ಯೂಸ್ ಎಲ್ಲ ಜಾಸ್ತಿ ಆಗುತ್ತೆ. ಇಲ್ಲ ಬ್ರೋ, ನೀವು ಕಂಟೆಂಟ್ ಕೊಟ್ಟರೆ 100% ಕೊಡ್ತಾ ಇದ್ದೀರಾ, ಬಂದೇ ಬರ್ತದೆ. ಸೊ ಜನಕ್ಕೆ ರೀಚ್ ಆಗೋದು ಸ್ವಲ್ಪ ಲೇಟು. ಬಟ್ ಒಂದ್ಸರಿ ಜನ ಕೈ ಹಿಡಿದ್ರು ಅಂದರೆ ಯಾವತ್ತೂ ಬಿಡಲ್ಲ. ಅದು ಒಂಥರ ನಿಜನೇ. ಮನೆ ಇನ್ನು ಹೋಗ್ತಾ ಇನ್ನು ತುಂಬ ಇದೆ ಮಾತಾಡೋದು.
ಇನ್ನು ಸರಿ ಸುಮಾರು ಅದು 15-20 ದಿನ ಜೊತೆಗೇ ಇರ್ತೀವಿ. ಒಳ್ಳೊಳ್ಳೆ ವ್ಲಾಗ್ಸ್, ಒಳ್ಳೊಳ್ಳೆ ಕಂಟೆಂಟ್ ಕೊಡ್ತೀವಿ, ನೋಡ್ತಾ ಇರಿ. ಬನ್ನಿ ಈಗ ಫಸ್ಟ್ ಇಲ್ಲಿಂದ ಹೊರಡೋಣ. ನಮ್ಮ ಲಡಾಖ್ ಟ್ರಿಪ್ನ ಇಲ್ಲಿಂದ ಶುರು ಮಾಡೋಣ. ದುರ್ಗಾ ಬಿಟ್ಟವ್ರು ಸೀದಾ ಮರಿಯಮ್ಮನಹಳ್ಳಿ ಹತ್ರ ಬಂದುಬಿಟ್ಟು ಟೋಲ್ ಹತ್ರ ಗಾಡಿ ಸೈಡ್ಗೆ ಹಾಕಿದ್ವಿ. ಇಲ್ಲೇ ಊಟ ಮಾಡ್ಕೊಂಡು ಹೋಗೋಣ ಅಂತ. ಜೈನ್ ಫ್ಯಾಮಿಲಿ ರೆಸ್ಟೋರೆಂಟ್ ಇದೆ, ಹೋಗಿ ಊಟ ಮಾಡ್ಕೊಂಬರೋಣ. ಅನಿಲ ಸ್ವಲ್ಪ ಬೆಲ್ಟ್ ಗಿಲ್ಟ್ ಹಾಕ್ಬೇಕಾದಕ್ಕೆ, ಹೆಂಗೆ ಏನಿಲ್ಲಲ್ಲ, ನಡೆಯುತ್ತಲ್ಲ. ಲೋಡು ನಮ್ಮ ಅನಿಲ ಮಾಡ್ಕೊಂಬಂದಿರೋದು, ನಾನು ಇರಲಿಲ್ಲ. ಬೆಂಗಳೂರಿಂದ ಲೋಡಾಗಿ ಬಂದಿದ್ದು ಗಾಡಿ. ನಾವು ಈಗ ದುರ್ಗದಿಂದ ಜಾಯ್ನ್ ಆಗಿರೋದು ಡೆಲ್ಲಿ ಟ್ರಿಪ್ಗೆ. ಫುಲ್ ಟೈಟ್ ಇದೆ ನಮ್ಮ ಗಾಡಿ. ಲೋಡ್ ನೋಡಿದ್ರೆ ಶಾಕ್ ಆಗಿಬಿಡ್ತೀರ ನೀವು. ತೋರಿಸ್ಬೇಕಾ ತೋರಿಸ್ತೀನಿ ತೋರಿಸಿ, ಹಂಗೆ ರೀ. ನೋಡಿ ಎಷ್ಟಿದೆ ಗಾಡಿ ಲೋಡು, ಇಷ್ಟ ಇರೋದು ಲೋಡು. ಬ್ಯಾಕ್ ಸೈಡೆಲ್ಲ ಫುಲ್ ಖಾಲಿ, ಅರ್ಧ ಭಾಗನೂ ಲೋಡಿಲ್ಲ. ಅಷ್ಟು ಅರ್ಧ ಖಾಲಿ ಗಾಡಿ ತೊಗೊಂಡು ಎಲ್ಲಿಗೆ ಹೋಗ್ತಾ ಇದ್ದೀವಿ. ಅನಿಲ, ಏನಪ್ಪ ಸಮಾಚಾರ? ಫಸ್ಟ್ ಟೈಮ್ ಲಡಾಖ್ ಬರ್ತಾ ಇದೆಯಾ, ಹೆಂಗೆ ಅನಿಸ್ತಾ ಇದೆ? ಫೀಲ್ ಗುಡ್ ಫೀಲ್ ಡ್ರೀಮ್ ಕಮ್ಸ್ ಟ್ರೂ. ಅಂದ್ಕೊಂಡಿದ್ದೆ ಯಾವಾಗ ನಾನು ಲಡಾಖ್ ಬರ್ತೀನಿ ಅದೇ ಜೊತೆಗಂತ. ಕನಸು ನನಸದ ಕ್ಷಣ. ಕರೆಕ್ಟ್. ಇವತ್ತಿನ ನಮ್ಮ ಊಟ ಬಂದು ನೋಡ್ಬೋದು, ತಂದೂರಿ ರೊಟ್ಟಿ, ಬೆಂಡಿ ಫ್ರೈ, ಎಗ್ ಬುರ್ಜಿ. ಬ್ರೋ ಹೆಂಗಿದೆ? ನಮ್ಮ ಅನಿಲ ಯಾಕ ಊಟ ಮಾಡಲ್ಲ? ಎಲ್ಲಿ? ನಮ್ಮ ಮನೇಲಿ ನೀನು ಊಟ ಮಾಡ್ಕೊಂಡು ನಾನು ಉಪವಾಸ ಬಂದಿದ್ದೀನಿ ನೋಡಿ, ಹೆಂಗಿತ್ತು. ಆರಾಮಾಗೆ ಊಟ ಮಾಡಿಕೊಂಡು ಇಲ್ಲಿಂದ ಹೊರಡೋಣ. ಇಲ್ಲ ಊಟ ಎಲ್ಲ ಮಾಡ್ಕೊಂಡು ಬಂದಿದ್ದಾಯಿತು. ಇದೇ ಹೋಟ್ಲೆಲ್ಲ ಮಾಡ್ಕೊಂಬಂದ್ವಿ ಊಟ. ಈಗ ನಮ್ಮ ಕೆಲಸ ಮಲ್ಗೋದು. ಅನಿಲ ಗಾಡಿ ಕೊಟ್ಟಿದ್ದೀನಿ, ನಿದ್ದೆ ಇಲ್ಲ. ಸರಿ ಸುಮಾರು ಒಂದು ವಾರದಿಂದ ಕರೆಕ್ಟಾಗಿ ಕಣ್ಣು ತುಂಬ ನಿದ್ದೆ ಇಲ್ಲ. ಆ ಕಾರಣದಿಂದ ಮಲ್ಕೊಂಡ್ಬಿಟ್ಟು ಬೆಳಗಿನ ಜಾವ ಎದ್ದು ಗಾಡಿ ಓಡಿಸೋಣ ಅಂತ ಪ್ಲಾನಿಂಗು. ಒಳ್ಳೆ ನಿದ್ದೆ ಮಾಡ್ಕೊಳ್ಳೋಣ. ಅದರಲ್ಲೂ ಸ್ಲೀಪರ್ ಬೆಡ್ ಇರೋದ್ರಿಂದ ಒಳ್ಳೆ ನಿದ್ದೆ ಬರ್ತಿದೆ. ಮೆತ್ತಗೆ ಎಷ್ಟು ಮೆತ್ತಗೈತೆ ಅಂದರೆ ನೋಡಿ, ಫಾರ್ಮ್ ಹಾಕ್ಸಿರೋದು ಎಷ್ಟೊಳಗೆ ಹೋಗ್ತು ನೋಡಿ. ಮೈನ ಅನ್ನೋದೇ ಆಗಬಾರ್ದು, ಹಂಗೆ ಮಾಡಿಸಿದ್ದೀವಿ ಸೀಟ್ನ. ಬ್ರೋ ಇಬ್ಬರು ಮಲ್ಕೊಂಬಿಡೋಣ, ನೋಡಿಸ್ಕೊಂತಾನೆ ಆರಾಮಾಗಿ ಗಾಡಿ. ಊಟ ಮಾಡಿಬಿಟ್ಟು ಅವ್ನು ಮಲ್ಕೊಂಬಿಟ್ಟಿದೆ. ಸೀದಾ ಬಿಜಾಪುರಕ್ಕೆ ಬಂದು ನಮ್ಮ ಅನಿಲ ಎಬ್ಬಿಸಿದ್ನು. ಈಗ ಇಲ್ಲಿಂದ ಗಾಡಿ ಎತ್ಕೊಂಡು ಹೋಗೋಣ, ಬನ್ನಿ ಡ್ರೈವ್ ಮಾಡೋಣ. ಟೈರನ್ನು ಚೆಕ್ ಮಾಡ್ಕೊಂಬಿಟ್ಟು, ಟೈರ್ ಚೆಕ್ ಮಾಡೋ ಅವಶ್ಯಕತೆ ಇಲ್ಲ, ಇರೋದೇ 3 ಟನ್ನು. ಬಟ್ ನಾವು ಒಂದು ಟೈಮ್ ಮಾಡ್ಕೊಂಡು ಹೋಗೋಣ, ಒಳ್ಳೇದು ನಮಗದು. ಬೆಳಗ್ಗೆ 4:15 ಗಾಡಿ ಎತ್ಕೊಂಡಿದ್ದು, ನಾನ್ ಸ್ಟಾಪಾಗಿ ಬಂದೆ ಭೀಮಾ ನದಿ ಬ್ರಿಡ್ಜ್ ಮೇಲಕ್ಕೆ. ಇಲ್ಲಿಗೆ ಕರ್ನಾಟಕ ಎಂಡ್ ಆಯಿತು. ಇದು ಮಹಾರಾಷ್ಟ್ರ ಒಳಗೆ ಎಂಟ್ರಿ ಆಗ್ತೀವಿ. ಸತತ ಒಂದು 20-25 ದಿನ ಬೇಕು ರಿಟರ್ನ್ ಬರೋಕ್ಕೆ. ನಾವು ಈ ಟ್ರಿಪ್ಪು 25 ದಿನಗಳ ಕಾಲಕ್ಕೆ ಕರ್ನಾಟಕಕ್ಕೆ ಬಾ ಹೇಳಿ ಭೀಮಾ ನದಿ ಬ್ರಿಡ್ಜ್ ಮೇಲಿಂದ ದಾಟಿ ಮಹಾರಾಷ್ಟ್ರ ಒಳಗೆ ಎಂಟ್ರಿ ಆಗೋದು. ಬನ್ನಿ. ರೋಡ್ ಸಿಕ್ಕಾಪಟ್ಟೆ ಹಾಳಾಗ್ಬಿಡೈತೆ. ಬಿಜಾಪುರ ಸೊಲ್ಲಾಪುರ ರೋಡು ಲೆವೆಲ್ಲೇ ಇಲ್ಲ. ರೋಡು ಭಾರಿ ಎತ್ತಾಗುತ್ತೆ ಗಾಡಿ. ಮುಂಚೆ ಥರನೇ ಇಲ್ಲ ರೋಡ್. ಮುಂಚೆ ಸಕ್ಕತ್ತಾಗಿತ್ತು, ಸಿಕ್ಕಾಪಟ್ಟೆ ಅಂದರೆ ಸಿಕ್ಕಾಪಟ್ಟೆ ರೋಡೇ ಕಿತ್ತೋಗ್ಬಿಡೈತೆ. ವೆಲ್ಕಮ್ ಟು ಮಹಾರಾಷ್ಟ್ರ. ನಮ್ಮ ಈ ಟ್ರಿಪ್ನ 2ನೇ ರಾಜ್ಯಕ್ಕೆ ಸ್ವಾಗತ ಸುಸ್ವಾಗತ. ಏನೆಲ್ಲ ಮಹಾರಾಷ್ಟ್ರ ಬಾರ್ಡ್ರ್ ಹತ್ರ ರೀಚ್ ಆಗಿದ್ದಾಯಿತು. ಹೀಗೆ ಬಾರ್ಡ್ರ್ ಪಾಸ್ ಮಾಡಬೇಕು. ನಮ್ಗೆ ಆ್ಯಕ್ಚುಲ್ ಚಾಲೆಂಜ್ ಇಲ್ಲಿ ಹೈಟ್ ಇದೆಯಲ್ಲ. ನಮ್ಮ ಗಾಡಿ ಪಾಸ್ ಆಗೋದು ಬಂದು 12.5 ಅಡಿ ಹೈಟು. ನಮ್ಮ ಗಾಡಿ ಬಂದು ಈಗ 14 ಅಡಿ ಹೈಟ್ ಇದೆ. 1.5 ಅಡಿ ಹೈಟ್ ಎಕ್ಸ್ಟ್ರಾ ಇದೆ. ಮಹಾರಾಷ್ಟ್ರ ಫುಲ್ ಕಿರಿಕಿರಿನೇ ಇವಾಗ. ಬಾರ್ಡ್ರಲ್ಲೇ ಹಾಕೋದು 2,500 ಫೈನ್ ಹಾಕ್ಬೋದು. ನಾವೇನೋ ಡೀಲ್ ಮಾಡ್ಕೊಂಡು ಹೊರಟೋಗ್ತಾನೆ. ಫೈನ್ ಹಾಕ್ಸೋದು ಬೇಡ, ಟ್ರೈ ಮಾಡೋಣ. ನಮ್ಮ ಅದೃಷ್ಟ ಚೆನ್ನಾಗಿತ್ತು ಅಂದ್ಕೊಳ್ಳಿ. ಬಾರ್ಡ್ರಾಗ ಏನು ಕಿರಿಕಿರಿ ಇಲ್ಲ. ಹೋದೆ, 200 ರೂಪಾಯಿ ಮಾಮೂಲು ಕೊಟ್ಟೆ ಬಂದೆ. ಅದೇನು ಮಾತಾಡಿಸ್ಲಿಲ್ಲ. ನೋಡ್ಬೋದು ನಮ್ಮ ಗಾಡಿ ಹಿಂಗೆ ಕಾಣ್ತಾ ಇದೆ ಲೈಟ್ ಆಗಿ ನಿಲ್ಲಿಸಿರೋದಕ್ಕೆ. ಅಣ್ಣ ಎದ್ದ ಇನ್ನು ಎದ್ದಾಗಲೇ ಗಾಡಿ ಓಡಿಸ್ತೀನಿ ಅಂತೀಯ? ನಾನೆಲ್ಗೆ ಹೋಗ್ಬೇಕು? ನಾನು ಓಡಿಸ್ಬೇಕಷ್ಟೇ. ಬ್ರೋ ಗುಡ್ ಮಾರ್ನಿಂಗ್, ಹೆಂಗಿದೆ ಟ್ರೆಕ್ ಜರ್ನಿ? ಚೆನ್ನಾಗಿದೆ. ಹಾಂ, ಮಲ್ಕೊಳಕ್ಕೆ ಒಳ್ಳೆ ಮಜಾ ಅಲ್ವಾ? ಬೆಡ್ ಮೇಲೆ ಮಲಗ್ದಂಗೆ. ಚೆನ್ನಾಗಿದೆ. ನಾವು ಪ್ಲಾನ್ ಮಾಡಿ ಫುಲ್ ಸಾಫ್ಟ್ ಆಗಿರೋದು ಹಾಕ್ಸಿರೋದು. ನಿದ್ದೆ ಅನ್ಕೊಂಡೆ. ಹಾಂ, ನಡುವೆ ಗ್ಯಾಪ್ ಇತ್ತಲ್ಲ ಇಷ್ಟು. ಹಾಂ ಅಲ್ಲಿಗಷ್ಟೇ ಬೆಡ್ ಹಾಕ್ಸ್ತೀರಾ? ಸೀಟ್ ಹಂಗೆ ಇರುತ್ತೆ ಅಂತ ಅನ್ಕೊಂಡಿದೆ. ತುಂಬಾ ದಿನದ ಪ್ಲಾನು. ಲೋಡ್ ಗಾಡಿ ನಿಲ್ಸಿ ಮಾಡ್ಸೋ ಥರ ಆಗ್ಬಿಡ್ತು. ಮೊನ್ನೆನೇ ಬಿಡಬೇಕಿತ್ತು. ಆ್ಯಕ್ಚುಲಿ ಮೊನ್ನೆ ನೈಟೇ ರೆಡಿ ಮಾಡಿಸ್ಕೊಂಡು ಬಿಡೋಣ ಅಂತಂದರೆ ರೆಡಿ ಆಗಿದ್ದು ಎಷ್ಟೊತ್ತಿಗೆ ಗೊತ್ತಾ? ಗಾಡಿ 1 ಗಂಟೆ ರಾತ್ರಿ 1 ಗಂಟೆವರೆಗೆ ಕೆಲಸ ಮಾಡಿಸಿದ್ವಿ ನೋಡ್ರಿ. ಹಾಂ, ಇವಾಗ ಏನಾಯಿತು? ಮಹಾರಾಷ್ಟ್ರ ಎಂಟ್ರಿ ಆಗಿದ್ದೀವಿ. ಹಾಂ, ಯಾವ ಊರಿದು? ಸೊಲ್ಲಾಪುರಿನ ಹಿಂದೆ ಇದೆ. ಒಂದು 20 ಕಿಲೋಮೀಟ್ರ್ ಸೊಲ್ಲಾಪುರ. ನಡಪ್ಪ.
ಒಂದು ನೈಟ್ಗೆ ಸರಿ ಸುಮಾರು 400 ಕಿಲೋಮೀಟ್ರ್ ಹೊಡೆದಾಕಿದ್ದೀವಿ. 400 ಕಿಲೋಮೀಟ್ರ್ ಆಗಿಲ್ಲ, 394.7 ಅಂದರೆ 5 ಕಿಲೋಮೀಟ್ರ್ ಕಮ್ಮಿ 400 ಕಿಲೋಮೀಟ್ರು. ರಾತ್ರಿ ಬಿಟ್ಟಿದ್ದು ನಾವು 10 ಗಂಟೆಗೆ. ಈಗ ಟೈಮ್ ಬಂದು ಬೆಳಗ್ಗೆ 6:15. ಈಗ 10 ಗಂಟೆ ಅಷ್ಟೊತ್ತಿಗೆ 600 ಕಿಲೋಮೀಟ್ರ್ ಟಾರ್ಗೆಟ್ ಇದೆ. ನೋಡೋಣ ಏನಾಗುತ್ತೆ ಅಂತ. 600 ಆಗಿಲ್ಲ ಅಂದ್ರೆ ಒಂದು 550 12ವರೆಗೆ ರೀಚ್ ಮಾಡಬೇಕು. ಫೈನಲ್ ಆಗಿ ಸೊಲ್ಲಾಪುರ ರೀಚ್ ಆಗಿದ್ದಾಯಿತು. ಇವಾಗ ಇಲ್ಲಿಂದ ಮಾಮೂಲು ಹೈದ್ರಾಬಾದ್ ಹೈವೇಗೆ ಎತ್ಕೊಂಡ್ಬಿಟ್ಟು ಸ್ವಲ್ಪ ದೂರ ಮುಂದೆ ಹೋಗಿ ಮತ್ತೆ NH-52 ಎಕ್ಸಿಟ್ ಆಗಬೇಕು. ಅದು ಬಂದು ತುಳಜಾಪುರ ರೋಡ್ಗೆ. ಈಗ ರೈಟ್ ಹೋಗಿದ್ರೆ ಇಲ್ಲಿ ಪೂನಾ ಹೋಗ್ತಾ ಇತ್ತು, ಪೂನಾ ಬಾಂಬೆ. ಈಗ ನಾವು ಹಿಂಗೆ ಇಳ್ಕೊಂಡು ಲೆಫ್ಟ್ ತೊಗೊತಾ ಇದ್ದೀವಿ ಹೈದ್ರಾಬಾದ್ ಕಡೆಗೆ. ಸ್ವಲ್ಪ ದೂರ ಹೋಗ್ಬಿಟ್ಟು ಮತ್ತೆ ಲೆಫ್ಟ್ ತೊಗೊಂಡ್ರೆ ನಾವು ನಾರ್ಮಲ್ ದುಲೆ ರೋಡ್ಗೆ ಎಕ್ಸಿಟ್ ಆಗ್ತೀವಿ, NH-52ಗೆ. ಬನ್ನಿ ಹೋಗೋಣ ಸೀದಾ ಇಲ್ಲಿಂದ. ಈಗ ಆಲ್ಮೋಸ್ಟ್ ಸೊಲ್ಲಾಪುರ ರೀಚ್ ಆಗಿದ್ದೀವಿ. ಸೊಲ್ಲಾಪುರ ಬೈಪಾಸಲ್ಲಿ ಹೋಗ್ತಾ ಇದ್ದೀವಿ. ಈಗ ಸೊಲ್ಲಾಪುರ ಬಿಟ್ಟ ತಕ್ಷಣ ಜಿಟಿ ಮಳೆ ಸ್ಟಾರ್ಟ್ ಆಯಿತು. ಮಳೇಲಿ ಗಾಡಿ ಹೊಡೆಯೋ ಕ್ರೇಜ್ ಸಕ್ಕತ್ತಾಗಿರ್ತದೆ. ಹಾಗಾಗಿ ನಾನ್ ಸ್ಟಾಪಾಗಿ ಹೊಡಿತಾನೆ ಇದ್ದೀವಿ. ಇನ್ನು ಕಾಫಿ ಟೀ ಕೂಡ ನಿಲ್ಲಿಸಿಲ್ಲ. ನಾವೇ ಬ್ಲ್ಯಾಕ್ ಕಾಫಿ ಪ್ರಿಪೇರ್ ಮಾಡ್ಕೊಂಡು ಕುಡಿಯೋಣ ಮುಂದೆ ಎಲ್ಲ. ನಾವು ಸೈಡ್ಗೆ ಹಾಕ್ಬಿಟ್ಟು ಮಳೆ ನಿಂತ ಮೇಲೆ ಬನ್ನಿ. ಈಗ ನೋಡ್ಬೋದು ಮಳೆ ಯಾವ ಥರ ಬರ್ತಾ ಇದೆ ಅಂತ. ಚಿಕ್ಕದಾಗಿ ಬರ್ತಾ ಇದೆ. ಈ ಥರ ಮಳೆ ಬಂದರೆ ಗಾಡಿ ಓಡ್ಸೋ ಕ್ರೇಜು. ಟೈರ್ ಹೀಟ್ ಆಗಲ್ಲ, ಏನಿಲ್ಲ. ಈ ಲೋಡ್ಗೆ ಹೆಂಗಿದ್ರು ಹೀಟ್ ಆಗಲ್ಲ ಬಿಡಿ, ಬಟ್ ಒಂಥರ ಚೆನ್ನಾಗಿರ್ತದೆ. ನಮ್ಮ ಬ್ರೋ ವರ್ಕ್ ಮಾಡ್ತಾವ್ರೆ. ಏನು ಮಾಡ್ತಾ ಇದ್ದೀರಾ ಬ್ರೋ? ಓ ಸೂಪರ್. ಓ ಸೂಪರ್ ಆಗಿದೆ. ಓ ಹಂಗೆ ಅವ್ರು ತಮ್ಮನೇಲಿ ರೆಡಿ ಮಾಡ್ಕೊಡೋರು ಏನೋ ಆಫ್ಲೈನಲ್ಲಿ ಇದ್ದಾರಂತೆ. ಹಾಗಾಗಿ ಇಲ್ಲಿ ಏನೇನೋ ಕ್ರಿಯೇಟ್ ಮಾಡ್ತಾ ಇದ್ದಾರೆ ಕುತ್ಕೊಂಡು, ತಲೆ ಕೆಡಿಸ್ಕೊಂಡು ಅವಾಗಿಂದ. ಬನ್ನಿ ನಮ್ಮ ಕೆಲಸ ಇವಾಗ ಡ್ರೈವಿಂಗು ಮಾಡೋಣ. ಡ್ರೈವಿಂಗ್ನ ಅಲ್ಲಿಂದ ಸೀದಾ ಬಂದ್ವಿ. ಮುಂದೆ ಇಲ್ಲೇ ಒಂದು ಟ್ರಕ್ ಪಾರ್ಕಿಂಗ್ ಇತ್ತು, ಗಾಡಿನ ಇಲ್ಲೇ ಸೈಡ್ಗೆ ಹಾಕಿದ್ದೀವಿ. ಅಡುಗೆ ಮಾಡ್ಕೊಳ್ಳೋಣ ಅಂತ. ಅಡುಗೆ ಏನಪ್ಪ ಅಂದರೆ ಪಲಾವ್ ಮಾಡ್ತಾ ಇದ್ದೀವಿ. ಪಲಾವು ಜೊತೆಗೆ ಪಲಾವ್ ಒಂದೇ, ಜೊತೆಗೇನಿಲ್ಲ. ಪಲಾವ್ ಮಾಡ್ಕೊಂಡು ತಿನ್ಕೊಂಡು ಹೋಗೋದು. ಬನ್ನಿ ಸ್ನೇಹಿತರೆ, ಇವತ್ತು ಪಲಾವ್ ಮಾಡೋಣ ಅಂತ ಎಲ್ಲ ತರಕಾರಿ ಎಲ್ಲ ಪಟ ಕಟ್ ಮಾಡಿಕೊಂಡು ಇಟ್ಕೊಂಡಿದ್ದೀವಿ. ಈಗ ಮಸಾಲೆ ಹಾಕುವಂಥ ಸಮಯ ಹಾಕೋಣ. ಮಸಾಲ ಜೊತೆ ಅಪರೂಪಕ್ಕೆ ಗಾಡೀಲಿ ಅಡುಗೆ ಮಾಡ್ತಾ ಇದ್ದೀವಿ. ಈ ಟ್ರಿಪ್ ಪೂರ್ತಿ ಬರೀ ಅಡುಗೆ ಮಾಡಲೇಬೇಕು ಅಂತ ಇಷ್ಟ ಆಗಿದ್ದೀವಿ. ಹೋಟ್ಲಲ್ಲಿ ಊಟ ಮಾಡಲ್ಲ, ಯಾಕಂದರೆ ಆರೋಗ್ಯ ಹಾಳು ಮಾಡ್ಕೊಳಕ್ಕೆ ನಾವು ರೆಡಿ ಇಲ್ಲ. ಹಂಗಾಗಿ ಬಿಸಿ ಪಲಾವ್ ರೆಡಿ ಮಾಡ್ತಾ ಇದ್ದೀವಿ. ಪಲಾವ್ ಮಾಡ್ಕೊಂಡು ತಿನ್ಕೊಂಡು ಹೋಗ್ತಾ ಇದ್ದಾರೆ. ಮಾಡಿ ತೋರಿಸ್ತೀವಿ ಹೆಂಗೈತೆ ಅಂತ. ನಮ್ಮ ಸಂಚಾರಿ ಬ್ರೋಗೆ ಟೇಸ್ಟ್ ಮಾಡಿಸ್ತೀವಿ ಫಸ್ಟ್ ಆಫ್ ಆಲ್ ಹೆಂಗೈತೆ ಅಂತ. ಫಸ್ಟ್ ಟೈಮ್ ಮಾಡಿ ತಿಂತಾರೆ. ಅನಿಲ ಅಂತೂ ರುಚಿಯಾಗಿ ಮಾಡಾಕ್ತಿದ್ದೀವಿ, ತಿಂದಿದ್ದಾನೆ. ಏನಾಗಿಲ್ಲ ಇನ್ನು ಸ್ವಲ್ಪ. ಇವತ್ತು ನಮ್ಮ ಫುಡ್ ಬಂದು ನೋಡ್ಬೋದು. ನಾವು ಡಯಟ್ ಇವತ್ತಿಂದ ಸ್ಟ್ರಿಕ್ಟಾಗಿ ಸ್ಟಾರ್ಟ್ ಮಾಡಿದ್ದೀವಿ. ಮತ್ತು ರೀಸ್ಟಾರ್ಟು ನಮ್ಮದು ಓಟ್ಸು. ಬಿಸಿ ಪಲಾವ್ ಮಾಡಿದ್ವಿ. ಅಣ್ಣವ್ರು ತಿಂತಾ ಇದ್ದಾರೆ. ಹೆಂಗಿದೆ ಬ್ರಾ? ಅನಿಲ್ ಕುಮಾರ್, ನೀ ಸ್ಮೈಲಾಗೆ ಎಲ್ಲ ಅರ್ಥ ಮಾಡ್ಕೊಂಡ್ಬಿಡ್ಬೇಕು. ನಾವು ಮುಂದಕ್ಕೆ ಮಾತಾಡಬಾರ್ದು ಅಂತೀಯ. ಓ ಇವ್ ನಗು ಭಾರಿ ಇಷ್ಟ ಗುರು ನನಗೆ, ಅಲ್ಲ? ನಗುತ್ತಾ ಬೆಳಿ ನಲಿ ಆಗಲಿ ಆಡೇ ಮರ್ತೈತೆ ನನಗೆ. ಬನ್ನಿ ಓಟ್ಸ್ ತಿನ್ಕೊಳ್ಳೋಣ. ಇದಕ್ಕೂ ನಮಗೂ ಸಂಬಂಧ ಇಲ್ಲ, ನಮ್ದು ಇಷ್ಟು ಮಾತ್ರ ಇವತ್ತು. ಈಗ ಓಟ್ಸ್ ತಿನ್ಬಿಟ್ಟು ನಮ್ಮ ಕೆಲಸ ಮಲ್ಕೊಳ್ಳೋದು. ಬೆಳಗ್ಗೆ 4:15 ಎದ್ದಿದ್ದು, ನಿದ್ದೆ ಇಲ್ಲ. ನಮ್ಮ ಮನೇಲಿ ಒಂದು ಗಾಡಿ ಕೊಟ್ಬಿಟ್ಟು ಒಂದು 2-3 ಅವರ್ ಒಳ್ಳೆ ನಿದ್ದೆ ಮಾಡ್ಕೊಂಡ್ಬಿಟ್ಟು ಮತ್ತೆ ಇದು ಗಾಡಿ ಓಡಿಸೋಣಂತೆ. ಟಿಫನ್ ಎಲ್ಲ ಮಾಡಿಕೊಂಡು ಇಲ್ಲಿಂದ ಬಿಡೋ ಅಷ್ಟೊತ್ತಿಗೆ ಟೈಮ್ ಬಂದು 11 ಗಂಟೆ ಆಗೋಯ್ತು. ನೋಡ್ಬೋದು ಕರೆಕ್ಟ್ 11 ಗಂಟೆ 10 ನಿಮಿಷ. ಈಗ ಬಿಡ್ತಾ ಇದ್ದೀವಿ. ಬ್ರೋ ಟಿಫನ್ ಎಲ್ಲ ಓಕೆನಾ? ಸೂಪರ್ ಆಗಿತ್ತು ಬ್ರೋ, ಸಖತ್ತಾಗಿ ಮಾಡಿದ್ರಿ. ಅನಿಲ್ ಕುಮಾರ್ ಎಲ್ಲಿ ಒಂದೇ ರೋಡು ಸ್ಟ್ರೈಟು. ಯಾವನ ಅಣ್ಣಚ್ಚಿ ಗಾಡಿಯಿಂದ ಹಾಕೊಂಡ್ಬಿಡ್ಬೇಕಾದ್ರೆ ಏನು ಬೇಜಾರಿಲ್ಲ, ನಿಧಾನಕ್ಕೆ ಹೋದ್ರು. ಇನ್ನೊಂದೇನು ಗೊತ್ತಾ, ಟೋಲಾಗೂ ಪೊಲೀಸರು ಇರ್ತಾರೆ. ಅಲ್ಲಿ 50 ರೂಪಾಯಿ ಚಿಲ್ಲರೆಗಳು ಇಟ್ಟಿದ್ದೀನಿ, ಎಲ್ಲ ಭಿಕ್ಷೆ ಹಾಕೊಂಬಂದ್ಬಿಡು. ಅಷ್ಟೇ, ಇಳಿಯಕೋಬೇಡ, ಅವನೇ ಕೈ ಕೊಡ್ತಾನೆ ನಿಂಗೆ. 50 ರೂಪಾಯಿ ಇಡು, ಹೋಗ್ತಾ ಇರು ಅಷ್ಟೇ, ಏನೂ ಮಾತಾಡಬೇಡ. ಸದ್ಯಕ್ಕೆ ನಾವಂತೂ ಫುಲ್ ಡಿಪ್ರೆಷನ್ ಆಗಿದ್ದೀವಿ. ನಾನು ಅನಿಲ ತರಕಾರಿ ತರಕ್ಕೆ ಹೋಗಿದ್ವಿ. ತರಕಾರಿ ರೇಷನ್ ಎಲ್ಲ ಎಲ್ಲಿ ಚಿತ್ರದುರ್ಗದಲ್ಲಿ. ತೊಗರಿಬೇಳೆ ಥರ ಬದಲು ಕಡಲೆಬೇಳೆ ತೊಗೊಂಬಂದಿದ್ದೀವಿ. ಇವಾಗ ಇಲ್ಲಿ ದಾಲ್ ಮಾಡಬೇಕು ಅಂತ ನೋಡ್ತಿದ್ದೀವಿ. ತೊಗರಿಬೇಳೆನೇ ಇಲ್ಲ, ಕಡಲೆಬೇಳೆ. ಅವು ಓಪನ್ ಮಾಡಿ ನೋಡಿದ್ರೆ ಹೆಂಗಲ್ಲ ಹೆಂಗಾದ್ರೆ ಹುಡುಗ
ಏ ಹುಡುಗ ಅದಕ್ಕೆ ಮದುವೆ ಆಗ್ಬೇಕನ್ನೋದಕ್ಕೂ ಮುಂಚೆ ವಯಸ್ಸಿಗೆ ತಕ್ಕಂತೆ 22 ವರ್ಷ ಆಯ್ತು, ಇನ್ನ ಮದುವೆ ಇಲ್ಲ ನಿನಗೆ. 21 ಇನ್ನ ಮದುವೆ ಇಲ್ಲ. ನಮ್ದೆಲ್ಲ ಕೇಳಕ್ ಹೋಗ್ಬೇಡ್ರಿ, ಅವ್ನು ಮಾತ್ರ ಕೇಳ್ರಿ. ಈಗ ಅದಕ್ಕೆ ಪ್ಲಾನ್ ಚೇಂಜ್. ಈಗ ಟೊಮೊಟೊ ಗೊಜ್ಜು ಮಾಡ್ಕೊಂತ ಇದೀವಿ. ಟೊಮಟೊ ಹೆಂಗೋ ಭಾಳ ಇತ್ತು ಅಂತ ಟೊಮೊಟೊ ಗೊಜ್ಜು ಅನ್ನ ಮಾಡ್ಕೊಂಡು ಬೇಯಿಸಿದ ಮೊಟ್ಟೆ ಜೊತೆಗೆ ತಿನ್ಕೊಂಡು ಹೋಗೋಣ ಅಂತ ಪ್ಲಾನ್ ಮಾಡ್ಕೊಂಡ್ವಿ. ಇನ್ನೇನು ಮಾಡ್ತೀರಾ, ಈಗ ಸದ್ಯಕ್ಕಂತೂ ಹೋಗ್ಬಿಟ್ಟು ದಾಲ್ ತೊಗೊಂಬಂದು ಮಾಡೋಕ್ಕಂತೂ ಆಗಲ್ಲ, ಸಿಕ್ಕಾಪಟ್ಟೆ ದೂರ ಆ ಕಡೆ ಈ ಕಡೆ ಹೋಟ್ಲುಗಳು ಅಂಗಡಿಗಳು ಇರೋದಂಗಾಗಿ ನಾಳೆ ಮಾಡೋಣ ಅಷ್ಟೇ. ಕಡೆ ಕೆಡ್ಸ್ಕೊಳ್ಳೋದು. ಇನ್ನೂ ಒಂದು ತಿಂಗಳು ಮಾಡಬೇಕು ಜೀವನ, ಬೇರೆ ಇನ್ನೂ ಕಷ್ಟ ಐತೆ. ಅಕ್ಕೇನ ಖಾಲಿ ಆದರೆ ಪಂಜಾಬ್ ಅಕ್ಕಿ ತಿನ್ಬೇಕು, ಸೊಸೈಟಿ ಅಕ್ಕಿ, ಅದು ಸಮಸ್ಯೆ ಇರೋದು. ಅಲ್ಗೂ 10 kg ತಗೊಂಬಂದಿದ್ದೀವಿ, ನೋಡೋಣ. 8 ತಂದಿರೋದು ನನಗೆ ಗೊತ್ತೇ ಇಲ್ಲ ಎಷ್ಟು ತಂದ್ರೆ ಹೋಗೋರು, ನೋಡೋಣ. ಮಧ್ಯೆ ಹೋಟ್ಲಾಗೆ ಚಪಾತಿ ತಗೊಂತೀನಿ ನಾನು, ಇಲ್ಲಾಂದ್ರೆ ಕೆಲಸ ಆಗಲ್ಲ ಅಲ್ಲ. ಸದ್ಯಕ್ಕೆ ನಾವು ಟೊಮೆಟೊ ಗೊಜ್ಜು ಮಾಡೋಕ್ಕೆಲ್ಲ ರೆಡಿ ಮಾಡ್ಕೊಂಡು ಟೊಮೆಟೊ ಗೊಜ್ಜು ಮಾಡ್ತಾ ಇದ್ದೀವಿ. ನಮ್ಮ ಬ್ರೋ ಇಬ್ರು ಏನದು ಮೊಟ್ಟೆ ಸುಲಿತಾ ಇದ್ದಾರೆ, ನೋಡ್ಬೋದು. ನಾವು ಟೊಮೆಟೊ ಗೊಜ್ಜು ಮಾಡಿಕೊಂಡು ಪಟ ತಿನ್ನಬೇಕು. ಯಾಕಂದರೆ ಮಳೆ ಇರಲಿಲ್ಲ, ಇಷ್ಟೊತ್ತು ಬಿಸಿಲು ಹೊಡಿಯೋದು. ಬಟ್ ಇವಾಗ ಮಳೆ ಆಗ್ಬಿಟ್ಟೈತೆ ನೋಡಿ ಫುಲ್. ಒಳ್ಳೆ ಮರ ಹುಡುಕಿ ಗಾಡಿ ಹಾಕ್ಕೊಂಡು ಅಡುಗೆ ಮಾಡ್ತಾಯಿದ್ವಿ. ಎಲ್ಲ ಇಲ್ಲೇ ಸೆಟಪ್ ಇದೆ, ಏನು ಟೆನ್ಷನ್ ಇಲ್ಲ. 2 ಗ್ಯಾಸ್ ಇದೆ ನಮ್ಮದು. ಇದೊಂದು ಕ್ಯಾಂಪಿಂಗ್ ಸ್ಟವ್ ಒಂದು, ಅದೊಂದು ರೆಗ್ಯುಲರ್ ಗ್ಯಾಸ್ ಒಂದು. 2 ಇರೋದ್ರಿಂದ ಬೇಗ ಅಡುಗೆ ಮಾಡ್ಕೊಬೋದು. 2ರಲ್ಲಿ ಬೇಗ ಟೊಮೆಟೊ ಗೊಜ್ಜು ಮಾಡಿಕೊಂಡು ತಿಂದ್ಕೊಂಡು ಹೊರಡೋಣ ಇಲ್ಲಿಂದ. ಮಧ್ಯಾಹ್ನದ ಊಟ ಬಿಸಿ ಮಾಡ್ಕೊತಾ ಇರ್ಬೇಕು, ತಿಂತಾ ಇರ್ಬೇಕು. ಅಳಿಸಿದ್ ತಿನ್ನಂಗಿಲ್ಲ. ಏನಪ್ಪ ಅನಿಲ್ಲ, ಕರೆಕ್ಟಾ? ಏನು ಬ್ರೋ? ಚೆನ್ನಾಗಿದೆ ಬೈ, ಅದು ಐಡಿಯಾ ಚೆನ್ನಾಗಿದೆ. ಮಳೆ ಬರೋದಕ್ಕಿಂತ ಮುಂಚೆ 2ರಲ್ಲಿ ಮುಗಿಸ್ಬಿಡೋದು. ಸ್ಪೇರ್ 8 ಬಾಟ್ಲಿ ತೊಗೊಂಬಂದಿ ನಾವು ಗ್ಯಾಸು. ದೊಡ್ಡ ಟ್ರಿಪ್ ಆಗುತ್ತೆ, ಏನು ಮೋಸ ಇಲ್ಲ. ಆರಾಮಾಗುತ್ತೆ ಬೈ, ಆರಾಮಾಗುತ್ತೆ ನೋಡಿ. ನಮ್ಮ ಕಿಚನ್ ಸೆಟಪ್ ಇದೆಲ್ಲ. ಟೊಮೊಟೊ ಗೊಜ್ಜು ಮಾಡ್ತಾ ಇದ್ವಿ ನೋಡಿ. ಅಣ್ಣವ್ರು ಸಿಕ್ಕಿದ್ರು ಮಹಾರಾಷ್ಟ್ರದಲ್ಲಿ. ಅದು ಅಣ್ಣ ನಮ್ಮೂರಿಂದ ಬೆಂಗಳೂರಿಂದ ಸುಮಾರು 800 ಕಿಲೋಮೀಟ್ರ ಇಲ್ಲಿಗೆ. ಅಷ್ಟು ದೂರ ನೋಡಿ ಪಾಪ ಮಾತಾಡ್ಸಿದ್ರು, ತುಂಬ ಖುಷಿ ಆಯ್ತು ಅಣ್ಣ. ನಿಮ್ದು ಯಾವ್ರಣ್ಣ? ನಂದು ಗುಲ್ಬರ್ಗ. ಗಾಡಿ ನೋಡಿ ಎಲ್ಲಿ ನಿಲ್ಸಿ ಬಂದಿದ್ದಾರೆ, ಗಾಡಿ ಅಲ್ಲಿ ನಿಲ್ಲಿಸಿ ಪಾಪ ಅಲ್ಲಿಂದ ನಡ್ಕೊಂಬಂದಾರ ನೋಡಿ. ತುಂಬ ಖುಷಿ ಆಯಿತು ಇಷ್ಟು ದೂರ ಬಂದಾಗ ಸಿಕ್ಕಾಗ. ಹಾಂ ಇದು ಚಿಕ್ಕ ಗಾಡಿನಾ? ಹಾಂ ಚೌದಾಟೆ. ಈ ಚೌದಾಟೆ ಇದು ಎಲ್ಲಿಗಣ ಈಗ ಲೋಡು ನಿಮ್ಮದು? ಜಾಲನೆಯಿಂದ ಎಲ್ಲಿಗೆ ಮಾಡ್ತೀರಾ? ಗುಲ್ಬರ್ಗ. ಮತ್ತು ಆ ಕಡೆಯಿಂದ ಈ ಕಡೆ? ಸರಿ ಅಣ್ಣ, ತುಂಬ ಖುಷಿ ಆಯ್ತು. ಸಿಗೋಣ ಮತ್ತೆ. ಓಕೆ, ಬರ್ತಾ ಇಲ್ಲ ನೋಡ್ತೀನಿ. ಇವತ್ತಿನ ನಮ್ಮ ಊಟ ನೋಡ್ಬೋದು. ಇದೇ ನಮ್ಮ ಊಟ, ಇವತ್ತಿನ ಊಟ ನೋಡ್ಬೋದು. ಗೊಜ್ಜು, ರೈಸು ಮತ್ತು ಮೊಟ್ಟೆ, ಸೌತೆಕಾಯಿ, ಇಷ್ಟೇ. ಅಡುಗೆ ಎಲ್ಲ ಇಲ್ಲೇ ಮಾಡಿಕೊಂಡು ಎಲ್ಲ ಪ್ಯಾಕಪ್ ಮಾಡಿದ್ದಾಯಿತು. ಸೀದಾ ಗಾಡಿ ಒಳಗೆಲ್ಲ ಪ್ಯಾಕಪ್ ಆಯಿತು. ಈಗ ಇಲ್ಲಿಂದ ಹೊರಡುವಂಥ ಸಮಯ. ಅನಿಲ್ಗೆ ಒಂದು 2 ಅವರ್ ಗಾಡಿ ಕೊಟ್ಟು ಮಲಗಿಬಿಟ್ಟಿದ್ದು. ಟಿಫನ್ ಮಾಡಿ 11 ಗಂಟೆಗೆ ಮಲಗಿದವರು 1 ಗಂಟೆಗೆ ಎದ್ದು ಡೈರೆಕ್ಟ್ ಊಟಕ್ಕೆ ನಿಲ್ಸಿದ್ದು ಗಾಡಿ. 1-1:30 2 ಗಂಟೆ ಆಗಿತ್ತು. ಯಾಕಪ್ಪ ಅಂದರೆ ಟೈಮ್ ಟು ಟೈಮ್ ಊಟ ಮಾಡಬೇಕು, ಡಯಟಲ್ಲಿರೋದ್ರಿಂದ ಮಿಸ್ ಮಾಡೋಂಗಿಲ್ಲ. ಹಾಗಾಗಿ ಸದ್ಯಕ್ಕೆ ಲೋಡ್ ನೋಡ್ಬೋದು ಈ ಥರ ಇದೆ. ಹಗ್ಗ ಎಲ್ಲ ಸ್ವಲ್ಪ ಲೂಸ್ಗಳಾಗಿದ್ದಾವೆ, ಬಟ್ ನಡೀತದೆ. ನಾಡ್ದು ಬೆಳಗ್ಗೆ ಖಾಲಿ ಮಾಡೋದಿಲ್ಲ. ಹಂಗಾಗಿ ಅನಿಲ ಓಡಿಸ್ಬೇಕಾ? ಓಡಿಸ್ತೀಯಾ? ಆ ಕಡೆ ಬರ್ತೀನಿ ನಾನು. ಮತ್ತೆ ನಮ್ಮ ಪ್ರಯಾಣನ ಶುರು ಮಾಡ್ತಾ ಇದ್ದೀವಿ. ಯಾವುದದು? ಸಂಭಾಜಿ ನಗರ ಅಲ್ಲ, ಛತ್ರಪತಿ ಸಂಭಾಜಿ ನಗರ ಅಂದರೆ ಔರಂಗಾಬಾದ್ ಅಂತ ಹಳೆ ಹೆಸರು ಅದಕ್ಕೆ. ಔರಂಗಾಬಾದ್ ಕಡೆ ಹೊರಡ್ತಾ ಇದ್ದೀವಿ. ಈಗ ಔರಂಗಾಬಾದ್ ಪಾಸ್ ಮಾಡಿಬಿಟ್ಟು ಚಾಲೀಸ್ಗಾಂವ್ ಘಾಟನ್ನು ಕ್ಲೋಸ್ ಮಾಡಿದಾರಂತೆ. ಗಾಡಿಗಳು ಹೆವಿ ಗೂಡ್ಸ್ ವೆಹಿಕಲ್ಸ್ ಬಿಡ್ತಾ ಇಲ್ಲ ಅಂತೆ. ಹಾಗಾಗಿ ಈಗ ಮತ್ತೆ 50 ಕಿಲೋಮೀಟ್ರ್ ರೌಂಡ್ ಹಾಕೊಂಡು ಹೋಗ್ಬೇಕು. ಅದೊಂದು ಈಗ ನಮಗೆ ಕಷ್ಟಕರವಾದಂಥ ಸಂಗತಿ. ಹಿಂಗೆ ಹೋಗ್ಬೇಕು ಅವರು ಸ್ವಲ್ಪ ರೌಂಡ್ ಹಾಕ್ಕೊಂಡು ಬಾಂಬೆ ನಾಗ್ಪುರ್ ಎಕ್ಸ್ಪ್ರೆಸ್ ವೇ ಹತ್ತಿ ಅದರಲ್ಲೊಂದು 50 ಕಿಲೋಮೀಟ್ರ್ ಹೋಗಿ ಮತ್ತೆ ಇಳಿದು ಹೋಗ್ಬೇಕು, ಮಾಲೆಗೆ ಬರಬೇಕು. ಹಾಂ, ಘಾಟಲ್ಲಿ ಹೆವಿ ಗಾಡಿಗಳು ಬಿಡ್ತಾ ಇಲ್ಲ ಅಂತೆ. ಹೆವಿನೇ ಆರ್ಸಿಲ್ ಹೆವಿ HGV ಅಂತ ಬಂದರೆ ಹೆವಿನೇ. ಲೋಡ್ ಇಲ್ಲ ಅಂದರೂ ಅವ್ರು ಬಿಡಲ್ಲ. ನೈಟ್ ಟೈಮ್ ಬಿಡ್ತಾರೆ ಕಾಸು ತೊಗೊಂಡು ಅಂತ ಹೇಳಿದ್ರು. ಮತ್ತೆ ಅಲ್ಲಿ ಹೋಗಿ ಬಿಟ್ಟಿದ್ದಾನೆ, ಮತ್ತೆ ಯೂಟರ್ನ್ ಮಾಡ್ಕೊಂಬರ್ಬೇಕು. ಯಾಕೆ ಸುಮ್ಮನೆ? ಬೇಡ, ಹೋಗ್ಬಿಡೋಣ ಆರಾಮಾಗಿ. 50 ಕಿಲೋಮೀಟ್ರ್ ಜಾಸ್ತಿ ಆದರೂ ಪರವಾಗಿಲ್ಲ, ರೌಂಡ್ ಹಾಕೊಂಡೆ ಹೋಗ್ಬಿಡೋಣ. ಸಂಭಾಜಿ ನಗರ ಹತ್ರ ಬಂದ್ಬಿಟ್ಟು ಬ್ಲಿಂಕಿಟ್ಟಲ್ಲಿ ಸ್ವಲ್ಪ ಐಟಮ್ಸ್ ಬೇಕಿತ್ತು, ಆರ್ಡ್ರ್ ಮಾಡಿದ್ವಿ. ಬಾ ಅನಿಲ,
ನೋಡಿ ಬ್ರೋ ಏನಿತ್ತು ಫೋಟ್ರಾನಿಕ್ 71 ವ್ಯಾಟ್ ಕರೆಕ್ಟ್ ಬೈ ಎರಡು ಬಂದಿದೆ. ಚಾರ್ಜರ್ ಇರಲಿಲ್ಲ ಮತ್ತು ಎಡಿಟ್ ಮಾಡೋಕ್ಕೆ ತುಂಬ ಡಿಸ್ಟರ್ಬೆನ್ಸ್ ಇತ್ತು. ಹಾಗಾಗಿ ಒಂದು ಬಡ್ಸು ಮನೇಲಿ ಬಿಟ್ಟು ಬಂದುಬಿಟ್ಟಿದ್ದೆ. ಒಂದು ಆನ್ಲೈನ್ ಆರ್ಡ್ರ್ ಮಾಡ್ಕೊಂಡು ತರಿಸ್ಕೊಂಡ್ವಿ ಬೋರ್ಡ್ದು. ಯಾಕಲ್ಲ ಹಂಗೆ ನಗ್ತೀಯಾ? ಹಾಂ ಓ ಅಂಥವೇ ಕಲೆ ಬೈ ನೋಡು ಬೈ ಹಾಕಿ ಚಾರ್ಜ್ಗೆ ನೋಡೋಣ. ಚಾರ್ಜಿಂಗ್ ತುಂಬ ಸಮಸ್ಯೆ ಆಗಿದೆ. ಗ್ಯಾಜೆಟ್ಸ್ಗಳು ತುಂಬ ಇದ್ದಾವೆ, ಬಟ್ ಇದು ಸಪೋರ್ಟ್ ಆಗ್ತಾ ಇಲ್ಲ ಚಾರ್ಜರು. ಹಾಗಾಗಿ ತರಿಸ್ಲೇಬೇಕಾದ ಪರಿಸ್ಥಿತಿ ಬಂತು. ಸದ್ಯಕ್ಕೆ ನಾವು ಇವಾಗ ಇರೋದು ಬಂದು ಸಮೃದ್ಧಿ ಮಹಾಮಾರ್ಗ್ ಎಕ್ಸ್ಪ್ರೆಸ್ ವೇನಲ್ಲಿ ನಾಗ್ಪುರ್ ಟು ಬಾಂಬೆ, ಬಾಂಬೆ ಟು ನಾಗ್ಪುರ್ ಎಕ್ಸ್ಪ್ರೆಸ್ ವೇ ಏನಿದೆಯೋ ಆ ರೋಡ್ ಹತ್ತಿದ್ದೀವಿ. ಯಾಕಂದರೆ ಮುಂದೆ ಕನ್ನಡ ಘಾಟ್ ಕ್ಲೋಸ್ ಆಗಿದೆ. ಅಂದರೆ ನಾವೇನು ಔರಂಗಾಬಾದಿಂದ ಡೈರೆಕ್ಟ್ ಇದಕ್ಕೆ ಹೋಗ್ತಾ ಇದ್ವಿ. ಔರಂಗಾಬಾದ್ ಹಳೆ ಹೆಸರು, ಇದು ಹೊಸ ಹೆಸರೇನು? ಸಂಭಾಜಿನಗರ. ಛತ್ರಪತಿ ಸಂಭಾಜಿನಗರಿಂದ ಡೈರೆಕ್ಟ್ ಕನ್ನಡ ಘಾಟ್ ಮುಖಾಂತರ ಚಾಲಿಸ್ಗಾವನ್ನ ಊರಿಗೆ ಹೋಗಿ ಅಲ್ಲಿಂದ ದುಲೆ ಹೋಗ್ತಾ ಇದ್ವಿ ರೆಗ್ಯುಲರಾಗಿ. ಸರಿ ಸುಮಾರು ಒಂದು 2 ವರ್ಷದಿಂದ ರೋಡ್ ಕ್ಲೋಸ್ ಮಾಡಿದ್ದಾರೆ ಅಂತೆ. ನಾವು ರೋಡ್ ಕನ್ಸ್ಟ್ರಕ್ಷನ್ ವರ್ಕು ಅಥವಾ ಜಾಮ್ ಆಗುತ್ತೋ ಏನೋ ಒಂದು ಅವ್ರ ರೀಸನ್ ಹೇಳ್ಕೊಂಡು ಕ್ಲೋಸ್ ಮಾಡಿದ್ದಾರೆ. ಈಗ ಸದ್ಯಕ್ಕೆ ಆ ರೋಡ್ ಓಪನ್ ಇಲ್ಲ. ಹಂಗಾಗಿ ವೈಜಾಪುರಿಂದ ಸೀದಾ ರೌಂಡ್ ಹಾಕ್ಕೊಂಡು ಹೋಗಬೇಕು. 60-70 ಕಿಲೋಮೀಟ್ರ್ ಜಾಸ್ತಿ ಆಗುತ್ತೆ. ಈಗ ಈ ರೋಡ್ ಮುಂಚೆನೇ ಗೊತ್ತಾಗಿದ್ರೆ ಬೇರೆ ರೂಟ್ ಇತ್ತು, ಹಂಗೆ ಬಂದ್ಬಿಡ್ಬೋದು ಪಂಡ್ರಾಪುರದ ಮೇಲೆ. ಬಟ್ ಈಗ ಬಂದು ಇಲ್ಲೇ ರೌಂಡ್ ಹೊಡಿತಾ ಇದ್ದೀವಿ ಸುಮ್ಮನೆ. ಈಗ ವಾಪಸ್ ಈಗ ಬಾಂಬೆ ಕಡೆಗೆ ಹೋಗ್ತಾ ಇದ್ದೀವಿ. ಮತ್ತು ರೈಡ್ ತೊಗೊಂಡು ಹೋಗ್ಬೇಕು. ಸಿಕ್ಕಾಪಟ್ಟೆ ಲೇಟ್ ಆಗುತ್ತೆ. ಈಗ 1 ಅವರ್ 1.5 ಅವರ್ 2 ಅವರ್ ವೇಸ್ಟ್ ಎಕ್ಸ್ಪ್ರೆಸ್ ವೇನಲ್ಲಿ ಹೋಗಬೇಕು. ಸಮೃದ್ಧಿ ಮಹಾಮಾರ್ಗಲ್ಲಿ ಸ್ವಲ್ಪ ದೂರ ಡ್ರೈವ್ ಮಾಡಿಬಿಟ್ಟು ಈಗ ವೈಜಾಪುರ ಹತ್ರ ಸರ್ವಿಸ್ ರೋಡಿಗೆ ತೊಗೊಂಡು ಎಕ್ಸಿಟ್ ಆಗ್ತಾ ಇದ್ದೀವಿ. ಈಗ ಇಲ್ಲಿಂದ ಸಿಂಗಲ್ ರೋಡ್ ಇದೆ ಸ್ವಲ್ಪ ದೂರ, ಸ್ವಲ್ಪ ಎಲ್ಲಿವರೆಗೂ ಮಾಲೆಗಾಂವ್ ಹತ್ರವರೆಗೂ ಸಿಂಗಲ್ ರೋಡೇನೆ. ಆಮೇಲೆ 4 ಲೈನ್ ಸಿಗುತ್ತೆ, ಅಲ್ಲಿವರೆಗೂ ಆರಾಮಾಗಿ ಹೋಗೋಣ. ಬಟ್ ರೋಡ್ ಚೆನ್ನಾಗಿದೆ, ಏನು ಟೆನ್ಷನ್ ಇಲ್ಲ. ಎಕ್ಸಿಟ್ ಆಗಿ ಟೋಲಿಂದ ಮುಂದೆ ಹೋಗಿ ರೈಡ್ ತೊಗೊಂಡು ಹೋಗೋಣ ಬನ್ನಿ. ಅಲ್ಲಿಂದ ಸೀದಾ HP ಬಂಕ್ ಹತ್ರ ಬಂದ್ವಿ ಡೀಸೆಲ್ ಹಾಕ್ಸೋಣ ಅಂತ. ಗಾಡಿ ಕೆಳಗೆ ಬೆಕ್ ಸೇರ್ಕೊಂಡ್ಬಿಟ್ಟೈತೆ. ಡೀಸೆಲ್ ಏನು ಹಾಕ್ಸಿದ್ವಿ 10,000. ಕಿದರೆ ಅರೆ ಬೆಕ್ ಸೇರ್ಕೊಂಡ್ಬಿಟ್ಟೆ. ಸಣ್ಣದ ಮರಿ ಹೊರಗಡೆ ಬರ್ತಾ ಇಲ್ಲ, ಏನು ಮಾಡಿದ್ರು. ಡೀಸೆಲ್ ಬಂದು ನೋಡ್ಬೋದು 10,100 ಹಾಕ್ಸಿದ್ವಿ. ಇಲ್ಲಿ ಮಹಾರಾಷ್ಟ್ರ MP ಎಲ್ಲ ಡೀಸೆಲ್ ಕಮ್ಮಿನೇ ಹಾಕ್ಸ್ಕೊಂಡು ಹೊಡಿಬೇಕು. ಸ್ವಲ್ಪ ಯಾಮರಿದ್ರು ದೇವ್ ಬಿಡ್ತಾರೆ. ಹಾಗಾಗಿ ಬೇಗನೆ ಹೋಗಂಗಿಲ್ಲ, ಅದೇನು ಮಾಡಿದ್ರು. ನೋಡಿ ಎಲ್ಲಿ ಬಂದು ಸೇರ್ಕೊಂಡೈತಿ. ಹಾಂ ಹೋಗ್ರಗೆ ಗಾಡಿ ನಿನ್ನೆ ರಾತ್ರಿ 9:30 ಇಲ್ಲಿಗೆ ಸರಿಸುಮಾರು 874 ಕಿಲೋಮೀಟ್ರ್ ಹೊಡ್ತಿದ್ದೀವಿ. ಕರೆಕ್ಟು 24 ಅವರ್ಸ್ ಆಗಿ ಬಂತು. ನಿಲ್ಸ್ಕೊಂಡು ಅಡುಗೆ ಮಾಡ್ಕೊಂಡು ಊಟ ಮಾಡ್ಕೊಂಡು ತಿನ್ಕೊಂಡು ಆರಾಮಾಗಿ ಬಂದಿದ್ದು. ಸ್ಲೋ ಆಗಿ ಹೊಡ್ಕೊಂಡೆ. ಹಾಗಾಗಿ ಒಂದು 900 ಕಿಲೋಮೀಟ್ರ್ ಅವರೇಜ್ ಕವರ್ ಮಾಡಿದ್ದೀವಿ ಡೇ 1ನಲ್ಲಿ. ಏನ್ರ ಕರೆಕ್ಟಾ? ಸೂಪರ್ ಬ್ರೋ, ಸಕತ್ತಾಗಿ ಹೊಡೆದು ಗಾಡಿ. ಇನ್ನೂ ಇದೆ, ಇವತ್ತು ನೈಟು ನಾಳೆ ಡೇ ಹೊಡಿಬೇಕಲ್ಲ. ನಾನು ಡೇ ಹೊಡೆದು ಡೆಲ್ಲಿಗೆ ಅನ್ಲೋಡ್ ಮಾಡಿ ನನಗೆ ನೆಕ್ಸ್ಟ್ ಯಾವ್ದು ಲೋಡ್ ಆಗುತ್ತೆ ಅಂತ ಕಾಯ್ತೀನಿ. ಓಹೋ ಆ ಥರ. ಬನ್ನಿ ಇಲ್ಲಿಂದ ಫಸ್ಟ್ ಹೊರಡೋಣ. ಈಗ ಕಿಲೋಮೀಟ್ರ್ 0 ಏನು ಮಾಡೋದು ಬೇಡ, ಟೋಟಲ್ ಕಿಲೋಮೀಟ್ರ್ ಇರಲಿ. ಟ್ರಿಪ್ B0 ಮಾಡೋಣ. ಇಲ್ಲಿಂದ ಎಷ್ಟು ಮೈಲೇಜ್ ಬರುತ್ತೆ ಅಂತ ಗೊತ್ತಾಗುತ್ತೆ. ಫುಲ್ ಮಾಡಿಸಿಲ್ಲ, ಯಾಕಂದರೆ ಸ್ವಲ್ಪ ಯಾಮಾರಿದ್ರು ಇಲ್ಲಿ ದೇಬ್ ಬಿಡ್ತಾರೆ ಟ್ಯಾಂಕ್ಗಳೇ. ಹಾಗಾಗಿ ಬೇಡ. ಟೈಮ್ ಬಂದು ರಾತ್ರಿ 11 ಗಂಟೆ. ಊಟಕ್ಕೆ ಅಂತ ಸೈಡ್ಗೆ ಹಾಕಿ ಪಾರ್ಸೆಲ್ ತೊಗೊಂಬಂದ್ವಿ. ಗಾಡಿಗೆ ಮಾಡೋಕ್ಕೆ ಟೈಮ್ ಸಿಕ್ಕಿಲ್ಲ ಇವತ್ತು. ಮಧ್ಯಾಹ್ನ ಇರೋದ್ರ ಜೊತೆ ಇನ್ನೂ ಸ್ವಲ್ಪ ಪಾರ್ಸೆಲ್ ತೊಗೊಂಬಂದು ಎಲ್ಲ ಸೇರಿಸಿ ಊಟ ಮಾಡೋಣ ಅಂತ ಗಾಡಿ ಸೈಡ್ಗೆ ಹಾಕಿದ್ದೀವಿ. ಈಗ ಪ್ಲೇಟ್ಗಳನ್ನ ಎತ್ಕೊಂಡು ಬರ್ತೀವಿ, ಗಾಡಿ ಒಳಗೆ ಕುತ್ಕೊಂಡು ತಿನ್ನೋಣ. ಇವತ್ತು ಮಧ್ಯಾಹ್ನ ಉಳಿದಿದ್ದು ಸ್ವಲ್ಪ ರೈಸು ಅದು ಇದು ಎಲ್ಲ ಇತ್ತು ಬಾಕ್ಸಲ್ಲಿ, ಹಾಗೆ ಹಾಕಿಟ್ಟಿದ್ವಿ. ಇಲ್ಲಿ ಹೋಗ್ಬಿಟ್ಟು ಡಾಬಾದಲ್ಲಿ ಅದು ಅವಾಗಲೇ ಹೇಳ್ದಂಗೆ ಬೆಂಡೆ ಫ್ರೈ ಮತ್ತು ದಾಲ್ ತೊಗೊಂಬಂದು ರೊಟ್ಟಿ ತೊಗೊಂಬಂದು ತಿಂತಾಯಿದ್ದೀವಿ. ಊಟ ಮಾಡ್ಕೊಂಡು ಹೋಗೋಣ ಇಲ್ಲಿಂದ. ಒಳ್ಳೆ ಊಟ ಎಲ್ಲ ಮಾಡಿದ್ದಾಯಿತು. ವಿಚಿತ್ರ ಮಿಕ್ಸ್ ಎಲ್ಲ ಅಂದ್ಕೊಂಬಿಡಿ. ರಾತ್ರಿ ಮಧ್ಯಾಹ್ನ ಉಳಿದಿದ್ದು ಗೊಜ್ಜು, ದಾಲು, ಬೆಂಡಿ ಫ್ರೈ, ಒಂದೊಂದು ರೊಟ್ಟಿ. ಚೆನ್ನಾಗಿತ್ತು ಊಟ. ಅಲ್ಲ ಎಲ್ಲ ಬಾಯ್ಲ್ಡ್ ಎಗ್ಗು ಮತ್ತು ಈರುಳ್ಳಿ ಪ್ರತಿಯೊಂದು ಒಳ್ಳೆ ಮೀಲಾಯಿತು. ಈಗ ನಮ್ಮ ಅನಿಲ್ ಅಣ್ಣನ ಡ್ಯೂಟಿ ಶುರು. ನಾವು ಸ್ವಲ್ಪ ಹೊತ್ತು ಮಲ್ಕೊಂಡಿದ್ದು, ಬೆಳಗಿನ ಜಾವ ಎತ್ಕೊಬೇಕು ಗಾಡಿ. ಆಯ್ತಲ್ಲ ನಿದ್ದೆ? ಸೆಕೆಂಡ್ ಡೇ ಇವತ್ತು ನಿದ್ದೆಗೆಡ್ತಿರೋದು ಇಬ್ರು.
ನಿದ್ದೆ ಬಂದರೆ ಯಾವುದೇ ಕಾರಣಕ್ಕೂ ಗಾಡಿ ಓಡಿಸ್ಬೇಡ. ಇಂಥದ್ದು ಯಾವುದೋ ದೊಡ್ಡ ಡಾಬಾ ನೋಡು, ಸೈಡ್ಗೆ ಹಾಕು, ಇಲ್ಲ ನಾನು ಎಬ್ಬರು ಹೇಳ್ತೀನಿ. ಹಾಂ, ನಮ್ಮ ಬೆಂಗಳೂರು ಚಿಕ್ಕೋಡಿ ಎಲ್ಲನರಲ್ಲಿ ಹೇಳೋದು ಮಕ್ಕಳಕ್ಕೆ ಅದು ತಲೆಗಿರಲಿ. ಅದಕ್ಕೆ ಡೀಸೆಲು ಫುಲ್ ಟ್ಯಾಂಕ್ ಮಾಡಿಸಿಲ್ಲ ಬೈಕ್ಗೆ, ಬರೀ 10,000 ಹಾಕ್ಸಿದ್ದೀನಿ. ನಾಳೆಗೆ 10,000 ಹಾಕ್ಸ್ಕೊಂಡು ಹೋಗೋಣ. ಯಾಕೆ ಬೇಕು? ಜನ ಸರಿ ಇಲ್ಲ, ಏನಂತೀಯ? ಹಾಂ, ನಿಧಾನಕ್ಕೆ ನಡಿ. 11:15 ಟೈಮು. ಒಂದೆಷ್ಟು 3 ಗಂಟೆ 4 ಗಂಟೆ ಎಲ್ಲಿವರೆಗೆ ಆಗುತ್ತೆ ಅಲ್ಲಿವರೆಗೆ ಕೊಡಿ. 12 ಗಂಟೆಗೆ ಕೊಡು, 1 ಗಂಟೆಗೆ ಕೊಡು. ನಿದ್ದೆ ಬಂದ ತಕ್ಷಣ ಗಾಡಿ ಕೊಡು. ಓಕೆ, ಈ ವ್ಲಾಗ್ನ ಇಲ್ಲಿಗೆ ಮುಗಿಸೋಂಥ ಟೈಮ್ ಕೂಡ ಆಯಿತು. ಈಗ ನಾನು ಮಲ್ಕೊಂಡು ಒಳ್ಳೆ ರೆಸ್ಟ್ ಮಾಡ್ಕೊತೀನಿ. ಮತ್ತೆ ಬೆಳಗ್ಗೆ ಎದ್ದು ಹೊಸ ವ್ಲಾಗ್ ಸ್ಟಾರ್ಟ್ ಮಾಡೋಣ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಯಾರು ಚಾನಲ್ ಹೊಸದಾಗಿ ನೋಡ್ತಾ ಇರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಈ ಥರ ಸಪೋರ್ಟ್ ಮಾಡ್ತಾ ಇರಿ. ಓಕೆ, ಎಲ್ರಿಗೂ ಬಾಯ್. ಮತ್ತೆ ನೆಕ್ಸ್ಟ್ ಲೆವೆಲ್ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಟಾಟಾ, ಬಾಯ್ ಬಾಯ್.